ಗೆಳೆಯರೇ ನಮಸ್ಕಾರ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಪ್ರೊಫೆಷನಲಿ ಮತ್ತೆ ಪರ್ಸನಲಿ ಬೆಳಿಬೇಕು, ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಅವನ ಪರ್ಸನಾಲಿಟಿ ಡೆವಲಪ್ ಆಗೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡೋದನ್ನ ಹಂತ ಹಂತವಾಗಿ ಕಲಿತಾ ಹೋಗೋಣ, ಹಂತ ಹಂತವಾಗಿ ತಿಳ್ಕೊತಾ ಹೋಗೋಣ. ಈ ಕಂಪ್ಲೀಟ್ ಸೀರೀಸ್ ನಲ್ಲಿ ಮೊದಲನೇ ಭಾಗವಾಗಿ ನಿಮ್ಮ ಮುಂದೆ ನಾನು ತರ್ತಾ ಇರುವಂತಹ ಕಾನ್ಸೆಪ್ಟ್ ಗ್ರೂಮಿಂಗ್. Let's start our personality development journey through this first episode of grooming. ಇಂಪ್ರೆಷನ್ ಅನ್ನೋದು ಬಹಳ ಮುಖ್ಯ. ಆದರೆ ಆ ಇಂಪ್ರೆಷನ್ನ ಮೂಡಿಸೋದಾದ್ರೂ ಹೇಗೆ? ಜನಗಳಿಗೆ ನಿಮ್ಮ ಮಾತು, ನಿಮ್ಮ ಟ್ಯಾಲೆಂಟು ಅಥವಾ ನಿಮ್ಮ ಅಚೀವ್ಮೆಂಟ್ಸು ಇವ್ಯಾವು ಮೊದಲಿಗೆ ಕಾಣಿಸಲ್ಲ. ಆದರೆ ಅವರ ಕಣ್ಣಿಗೆ ಮೊದಲು ಕಾಣಿಸೋದು ನೀವು ಮಾತ್ರ. ನಿಮ್ಮನ್ನು ನೀವು ಹೇಗೆ ಪ್ರಪಂಚದ ಮುಂದೆ ನಿರೂಪಿಸ್ಕೊಳ್ತೀರಾ ಅನ್ನೋದೇ ಪ್ರೆಸೆಂಟೇಷನ್. ಆ್ಯಂಡ್ ಆ ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಗ್ರೂಮಿಂಗ್ ಚೆನ್ನಾಗಿರ್ಬೇಕು. ಎಸ್, ಇವತ್ತಿನ ವಿಡಿಯೋದಲ್ಲಿ ಗ್ರೂಮಿಂಗ್ ಅಂದರೆ ಏನು, ಗ್ರೂಮಿಂಗ್ ಯಾಕೆ ಮುಖ್ಯ, ಗ್ರೂಮಿಂಗಿಂದ ಆಗುವಂಥ ಬದಲಾವಣೆಗಳಾದರೂ ಏನೇನು ಅಂತ ನೋಡ್ತಾ ಹೋಗೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಬೋನಸ್ ಟಿಪ್ಸ್ ಕೂಡ ಸಿಗುತ್ತೆ ನಿಮಗೆ. ವೆಲ್ಕಮ್ ಬ್ಯಾಕ್ ಟು ಲೀಡ್ ವಿತ್ ಲೀಲಾ. ನನ್ನ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಪರ್ಸನಲ್ ಗ್ರೂಮಿಂಗ್. ನಮ್ಮನ್ನ ನಾವು ಹೇಗೆ ಪ್ರೆಸೆಂಟಬಲ್ ಆಗಿ ಕಾಣಿಸ್ಕೊಡೋದು, ಜನಗಳ ಮಧ್ಯೆ ಒಂದು ಗೌರವನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನಮ್ಮಲ್ಲಿ ನಾವು ಏನೆಲ್ಲ ಬದಲಾವಣೆಗಳನ್ನ ತಂದ್ಕೋಬೇಕು ಅನ್ನೋದ್ರ ಬಗ್ಗೆನೇ ಮಾತಾಡ್ತಾ ಹೋಗೋಣ. ನೀವೇ ಯೋಚನೆ ಮಾಡಿ, ನೀವು ಯಾವುದೋ ಬ್ಯಾಂಕ್ಗೆ ಹೋಗಿರ್ತೀರಾ, ಬ್ಯಾಂಕ್ ಮ್ಯಾನೇಜರ್ನ ಭೇಟಿ ಆಗೋ ಸಂದರ್ಭ ಬರುತ್ತೆ. ಆಗ ಆ ಮ್ಯಾನೇಜರ್ ಯಾವ್ದ್ಯಾವ್ದೋ ಅವತಾರದಲ್ಲಿದ್ರೆ ನಿಮಗೆ ಅವ್ರ ಮ್ಯಾನೇಜರ್ ಅಂತ ಒಪ್ಕೊಳಕ್ ಆಗುತ್ತಾ? ನೋಡಿದ ಕ್ಷಣದಲ್ಲೇನೆ ನೀವು ಆ ವ್ಯಕ್ತಿನ ಆಳ್ದು ಬಿಡ್ತೀರಾ ಅಲ್ವಾ? ಸ್ನೇಹಿತರೆ, ಅಧ್ಯಯನಗಳು ಹೇಳೋ ಪ್ರಕಾರ ನಾವು ಯಾವುದೇ ವ್ಯಕ್ತಿನ ನೋಡಿದ ಕೇವಲ 7 ಸೆಕೆಂಡ್ಸ್ ಅಲ್ಲಿ, ವಿದಿನ್ 7 ಸೆಕೆಂಡ್ಸ್ ಅನ್ ಇಂಪ್ರೆಷನ್ ವಿಲ್ ಬಿ ಕ್ರಿಯೇಟೆಡ್ ಆನ್ ದಟ್ ಪರ್ಸನ್. ಅಂದ್ರೆ 7 ಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಹೀಗೆ ಇರ್ಬೋದು ಅಂತ ನಾವು ಊಹೆ ಮಾಡ್ಕೊಳಕ್ ಶುರು ಮಾಡ್ಬಿಡ್ತೀವಿ. ಅಂಡ್ ದಟ್ ಈಸ್ ಕಾಲ್ಡ್ ದ ಫಸ್ಟ್ ಇಂಪ್ರೆಷನ್. ನೀವೆಲ್ಲರೂ ಕೇಳೇ ಇರ್ತೀರಾ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ. ಹಾಗಾಗಿ ಆ ಇಂಪ್ರೆಷನ್ ಮೂಡಿಸ್ಬೇಕು. ನೀವು ಯಾವುದೇ ಹೊಸ ಜಾಗಕ್ಕೆ, ಹೊಸ ಪ್ರೆಸೆಂಟೇಷನ್ಗೆ, ಹೊಸ ಜಾಬ್ ಇಂಟರ್ವ್ಯೂಗೆ ಅಥವಾ ನಿಮ್ಮ ಟೀಮ್ ಮೀಟಿಂಗ್ಸ್ಗಳಿಗೆ ಹಾಜರಿರ್ಬೇಕು ಅಂತ ಅಂದಾಗ ಅಲ್ಲಿ ನಿಮ್ಮನ್ನ ನೀವು ಹೇಗೆ ತಯಾರು ಮಾಡ್ಕೋಬೇಕು, ನಿಮ್ಮನ್ನ ನೀವು ಹೇಗೆ ತೋರ್ಪಡಿಸ್ಕೋಬೇಕು ಅನ್ನೋದನ್ನೇ ಇವತ್ತು ಕಲಿತಾ ಹೋಗೋಣ. ಹಾಗಾದ್ರೆ ಏನು ಈ ಗ್ರೂಮಿಂಗ್ ಅಂದ್ರೆ? ಸ್ನೇಹಿತರೆ, ಗ್ರೂಮಿಂಗ್ ಅಂದ್ರೆ ಖಂಡಿತವಾಗ್ಲೂ ನೀವು ಐಷಾರಾಮಿ ಬಟ್ಟೆ ಹಾಕ್ಬೇಕು, ಒಳ್ಳೆ ಬ್ರ್ಯಾಂಡೆಡ್ ವಾಚ್ಗಳನ್ನ ಕಟ್ಟಬೇಕು, ಅಥವಾ ಎವ್ರಿ ಮಂತ್ಲಿ ನೀವು ಪಾರ್ಲರ್ಗೆ, ಹೆವಿ ಮೇಕಪ್ಗೆ ಖರ್ಚು ಮಾಡಬೇಕು ಅನ್ನೋದು ಕೂಡ ಅಲ್ಲ. ಗ್ರೂಮಿಂಗ್ ಇಸ್ ನಥಿಂಗ್ ಬಟ್ ಲುಕಿಂಗ್ ಕ್ಲೀನ್ ಅಂಡ್ ಟೈಡಿ. ದಿನನಿತ್ಯ ಸ್ನಾನ ಮಾಡೋದಾಗಿರ್ಬೋದು, ಕ್ಲೀನ್ ಆಗಿ ನೀಟಾಗಿ ಐರನ್ ಆಗಿರೋಂಥ ಬಟ್ಟೆ ಹಾಕೋದಾಗಿರ್ಬೋದು, ಹೇರ್ ಮತ್ತೆ ನೈಲ್ಸ್ ಎಲ್ಲಾನು ಟೈಮ್ಲಿ ಟ್ರಿಮ್ ಮಾಡೋವಂಥದ್ದಾಗಿರ್ಬೋದು, ನೀವು ಇನ್ನೊಬ್ಬರೊಟ್ಟಿಗೆ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಉಸಿರಿನ ವಾಸನೆ ಹೇಗೆ ಬರ್ತಾ ಇದೆ, ಒಬ್ಬರಿಗೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಥವಾ ಅನ್ಈಸಿನೆಸ್ ಅನ್ನಿಸ್ತಾ ಇದೆಯಾ, ಇವೆಲ್ಲದನ್ನು ನೋಡ್ಕೊಳ್ಳೋದೇ ಗ್ರೂಮಿಂಗ್. ಹಾಗಾದ್ರೆ ಈ ಗ್ರೂಮಿಂಗ್ ಯಾಕೆ ಮುಖ್ಯ? ನಮ್ಮ ಜೀವನದಲ್ಲಿ ಈ ಗ್ರೂಮಿಂಗ್ ಏನೆಲ್ಲ ವ್ಯತ್ಯಾಸಗಳನ್ನ ತರುತ್ತೆ ನೋಡೋಣ. ಮೊದಲನೇದಾಗಿ ಗೆಳೆಯರೇ, ಗ್ರೂಮಿಂಗ್ ಅನ್ನೋದು ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡೋದು. ಗ್ರೂಮಿಂಗ್ ಬಿಲ್ಡ್ಸ್ ಕಾನ್ಫಿಡೆನ್ಸ್. ವೆನ್ ಯು ಲುಕ್ ಗುಡ್ ಯು ಫೀಲ್ ಗುಡ್, ವೆನ್ ಯು ಫೀಲ್ ಗುಡ್ ಯು ಡೂ ಗುಡ್ ಅಲ್ವಾ? ನೀವು ಯಾವಾಗ ಚೆನ್ನಾಗಿ ಕಾಣಿಸ್ತಿದೀನಿ ಅಂತ ನಿಮಗೆ ಅನ್ಸುತ್ತೆ, ನೀವು ಕನ್ನಡಿ ಮುಂದೆ ನಿಂತಾಗ ವಾವ್ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಲ್ಲ ಅಂತ ಅನ್ಸುತ್ತೆ, ಅವತ್ತು ನಿಮಗೆ ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬಂದಿರುತ್ತೆ. ಹೌದಾ? ಆ ಕಾನ್ಫಿಡೆನ್ಸ್ ನಿಮ್ಮನ್ನ ಮತ್ತಷ್ಟು ಹೆಚ್ಚು ಅಚೀವ್ಮೆಂಟ್ಸ್ ಮಾಡ್ಲಿಕ್ಕೆ ಪುಷ್ ಕೊಡುತ್ತೆ. ಹಾಗಾಗಿನೇ ಹೇಳ್ತಾ ಇರೋದು ಸ್ನೇಹಿತರೆ, ಯಾವಾಗ ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀರಾ, ಯಾವಾಗ ನೀವು ಚೆನ್ನಾಗಿ ಕಾಣಿಸ್ತಾ ಇರ್ತೀರಾ, ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿರುತ್ತೆ. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಎಕ್ಸ್ಟ್ರಾ ಇಂಟ್ರೆಸ್ಟ್ ತೋರಿಸ್ತೀರಾ ಅಂಡ್ ಆ ಎಕ್ಸ್ಟ್ರಾ ಹುಮ್ಮಸ್ಸು ಕೂಡ ತೋರಿಸ್ತೀರಾ. ಕಾನ್ಫಿಡೆನ್ಸ್ಗಿನ ಮತ್ತೊಂದು ಡ್ರೆಸ್ ಕೋಡ್ ಬೇಕಾ ನಿಮ್ಗೆ? ಆ ಕಾನ್ಫಿಡೆನ್ಸ್ ಮತ್ತೊಬ್ಬರಿಗೆ ಕಾಣಬೇಕು ಅಂದ್ರೆ ಮುಖ್ಯ ನಿಮಗೆ ನಿಮ್ಮ ಮೇಲೆ ಆ ಕಾನ್ಫಿಡೆನ್ಸ್ ಬೆಳಿಬೇಕು. ನಿಮಗೆ ಆ ಕಾನ್ಫಿಡೆನ್ಸ್ ಬೆಳಿಬೇಕಂದ್ರೆ ನೀವು ಚೆನ್ನಾಗಿದ್ದೀರಂತ ಮೊದಲು ನಿಮಗೆ ಅನ್ನಿಸ್ಬೇಕು. ಆ ನಂತರ ಆ ಕಾನ್ಫಿಡೆನ್ಸ್ ಬೇರೆಯವ್ರಿಗೂ ರಿಫ್ಲೆಕ್ಟ್ ಆಗುತ್ತೆ. ದ ಸೆಕೆಂಡ್ ಇಂಪಾರ್ಟೆನ್ಸ್ ಆಫ್ ಗ್ರೂಮಿಂಗ್, ಇಟ್ ರಿಫ್ಲೆಕ್ಟ್ ಯುವರ್ ಪರ್ಸನಾಲಿಟಿ. ಇಟ್ಸ್ ಅಬೌಟ್ ಅಪಿಯರಿಂಗ್ ಕ್ಲೀನ್ ಅಂಡ್ ನೀಟ್. ಈ ಕ್ಲೀನ್ ಅಂಡ್ ನೀಟ್ ಅನ್ನೋದು ಏನಂದ್ರೆ,
ನೀವು ರೆಡಿ ಆಗೋದಕ್ಕೆ ನಿಮಗೆ ನೀವು ಎಷ್ಟು ಸಮಯ ತಗೋತೀರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅಂಡ್ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ನೀವು ನಿಮ್ಮನ್ನ ಪ್ರೀತಿಸ್ತಾ ಇದೀರಾ, ನಿಮಗೆ ನಿಮ್ಮ ಮೇಲೆ ಗೌರವ ಇದೆ ಅನ್ನೋದು ಎದ್ದು ಕಾಣುತ್ತೆ. ಯಾವಾಗ ನೀವು ಚೆನ್ನಾಗಿ ಕಾಣಿಸ್ತೀರಾ ಅವಾಗ ಮತ್ತೊಬ್ರು ನಿಮ್ಮನ್ನ ನೋಡಿ ಆಕರ್ಷಿತರಾಗ್ತಾರೆ. ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಯಾವ ತರ ಮುಜುಗರನು ಪಟ್ಕೊಳ್ಳಲ್ಲ. ಎಲ್ಲರೂ ನಿಮ್ಮ ಹತ್ರ ಮಾತಾಡೋದಕ್ಕೆ ಮುಂದೆ ಬರ್ತಾರೆ. ಅಂಡ್ ಅಲ್ಲಿ ಜನಗಳಿಗೆ ನಿಮ್ಮ ಬಗ್ಗೆ ಗೌರವ ಅನ್ನೋದು ಮೂಡುತ್ತೆ. ಅಂಡ್ ನಿಮ್ಮನ್ನ ನೀವು ಎಷ್ಟು ಪ್ರೀತಿಸ್ತೀರಾ, ನಿಮಗೆ ನೀವು ಎಷ್ಟು ಗೌರವ ಕೊಟ್ಕೋತೀರಾ ಅನ್ನೋದ್ರ ಜೊತೆಗೆ ನೀವು ಎಷ್ಟು ಡಿಸಿಪ್ಲಿನ್ಡ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾವ ವ್ಯಕ್ತಿ ಡಿಸಿಪ್ಲಿನ್ಡ್ ಆಗಿರ್ತಾನೋ ಆ ವ್ಯಕ್ತಿ ಖಂಡಿತವಾಗ್ಲೂ ಎಲ್ಲರನ್ನು ಅಟ್ರಾಕ್ಟ್ ಮಾಡೇ ಮಾಡ್ತಾನೆ. ಅಂಡ್ ಆ ಡಿಸಿಪ್ಲಿನ್ ಈಸ್ ನಥಿಂಗ್ ಬಟ್ ಯುವರ್ ಸೆಲ್ಫ್ ಗ್ರೂಮಿಂಗ್. ಮೂರನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಪ್ರೊಫೆಷನಲ್ ಗ್ರೋತ್. ಸ್ನೇಹಿತರೆ, ನೀವೆಲ್ಲ ಕೆಲಸ ಮಾಡೋವಂಥವ್ರಾಗಿದ್ರೆ, ನೀವು ಆಲ್ರೆಡಿ ಒಂದು ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ರೆ ನಿಮಗೆ ಗೊತ್ತಿರುತ್ತೆ ನೀವು ಆ ಜಾಗದಲ್ಲಿ ಬೆಳಿಬೇಕು, ಅಲ್ಲಿ ನೀವು ಗಳಿಸ್ಬೇಕು, ಪ್ರಮೋಷನ್ಸ್ ಆಗ್ಬೇಕು. ಅಲ್ಲಿ ನಿಮಗೆ ಪ್ರೊಫೆಷನಲ್ ಗ್ರೋತ್ ಆಗ್ಬೇಕು ಅಂದ್ರೆ ಗ್ರೂಮಿಂಗ್ ಪ್ಲೇಸ್ ದ ಮೇಜರ್ ರೋಲ್. ನೀವು ಅಲ್ಲಿ ಎಷ್ಟು ಪಾಲಿಸ್ಡ್ ಆಗಿ ಕಾಣ್ತೀರಾ, ಎಷ್ಟು ನೀಟಾಗಿ ನಿಮ್ಮ ಅಪಿಯರೆನ್ಸ್ ಇರುತ್ತೆ ಅನ್ನೋದ್ರ ಮೇಲೆ ನಿಮ್ಮನ್ನ ಜನ ಜಡ್ಜ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಸಾಫ್ಟ್ ಸ್ಕಿಲ್ಸ್ ಜೊತೆಗೆ ನಿಮ್ಮ ಪ್ರೊಫೆಷನಲ್ ಸ್ಕಿಲ್ಸ್ ಜೊತೆಗೆ ನಿಮ್ಮ ಪರ್ಸನಲ್ ಸ್ಕಿಲ್ಸ್ ಕೂಡ ಬೆಳೆಯೋದು ತುಂಬಾನೇ ಮುಖ್ಯ ಆಗುತ್ತೆ. ಬಿಕಾಸ್ ಯುವರ್ ಪ್ರೊಫೆಷನಲಿಸಮ್ಸ್ ವಿಲ್ ರಿಫ್ಲೆಕ್ಟ್ ಇನ್ ಯುವರ್ ಪರ್ಸನಾಲಿಟಿ ಅಂಡ್ ದ ಪರ್ಸನಾಲಿಟಿ ರಿಫ್ಲೆಕ್ಟ್ಸ್ ಇನ್ ಯುವರ್ ಅಪಿಯರೆನ್ಸ್. ನಿಮ್ಮಲ್ಲಿ ಅತ್ಯದ್ಭುತವಾದಂತಹ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇರುತ್ತೆ, ಇವೆಲ್ಲ ಕ್ವಾಲಿಟೀಸ್ ಇರುತ್ತೆ. ಆದ್ರೆ ಅವೆಲ್ಲಾನು ಕೇಳಿಸ್ಕೋಬೇಕು ಅಂದ್ರೆ ಜನ ನಿಮ್ಮ ಪಕ್ಕದಲ್ಲಿ ಬಂದು ನಿಂತು ಕೇಳೋ ಹಾಗೆ ನೀವಿರ್ಬೇಕಲ್ವಾ? ಹಾಗೆ ರೆಡಿ ಆಗ್ಬೇಕು ಅಂತಂದ್ರೆ ಗ್ರೂಮಿಂಗ್ ಅನ್ನ ಈ ಒಂದು ಟೆಕ್ನಿಕ್ ನ ನೀವು ಕಲೀಲೇಬೇಕು. ಆಗ ಮಾತ್ರನೇ ನಿಮ್ಮ ಪ್ರೊಫೆಷನಲ್ ಕ್ವಾಲಿಟೀಸ್ ಶೈನ್ ಆಗೋಕ್ ಸಾಧ್ಯ ಅಂಡ್ ನೀವು ಪ್ರೊಫೆಷನಲಿ ಬೆಳಿಲಿಕ್ಕೆ ಸಾಧ್ಯ. ಇನ್ನು ನಾಲ್ಕನೇ ಇಂಪಾರ್ಟೆಂಟ್ ಟಾಪಿಕ್ ಬರೋದಾದ್ರೆ ಸೋಷಿಯಲ್ ಅಕ್ಸೆಪ್ಟೆನ್ಸ್. ಗೆಳೆಯರೇ, ನೀವು ಬಸ್ಸಲ್ಲಿ ಪ್ರಯಾಣ ಮಾಡೋರಾಗಿದ್ರೆ ನಿಮಗೆ ಈ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗೇ ಆಗಿರುತ್ತೆ. ಯಾರಾದ್ರೂ ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದು, ತುಂಬಾ ಚೆನ್ನಾಗಿ ರೆಡಿ ಆಗಿದ್ದು ಅವ್ರು ಬಂದು ನಿಮ್ ಪಕ್ಕ ನಿಂತ್ಕೊಂಡ್ರೆ ನೀವೇ ಬ್ಯಾಗ್ ಎತ್ಕೊಂಡು ಸೀಟ್ ಕೊಡ್ತೀರಾ ಅವ್ರಿಗೆ, ಕುತ್ಕೊಳ್ಳಿ ನನ್ ಪಕ್ಕ ಅಂತ. ಅದೇ ಯಾರೋ ಒಬ್ಬ ವ್ಯಕ್ತಿ ಅತ್ಯಂತ ಕೊಳಕು ಬಟ್ಟೆಗಳನ್ನ ಹಾಕೊಂಡು, ಒಳ್ಳೆ ಕೆದರಿದ ಕೂದ್ಲು, ನೋಡೋಕೆ ಒಳ್ಳೆ ಈಗಿಂದ ಚರಂಡಿಯಿಂದ ಎದ್ದು ಬಂದಿರುವಂತಹ ಇದ್ದು ನಿಮ್ಮ ಪಕ್ಕ ಬಂದು ಕುತ್ಕೊಳ್ಳೋಕೆ ಏನಾದ್ರು ಪ್ರಯತ್ನ ಪಟ್ರೆ ನೀವು ಸೀಟ್ ಖಾಲಿ ಇದ್ರೂ ಸಹ ನಿಮ್ಮ ಬ್ಯಾಗ್ ನ ಪಕ್ಕದಲ್ಲಿಟ್ಟು ಅವ್ರು ನನ್ನ ಪಕ್ಕ ಕುತ್ಕೋಬಾರ್ದು ಅಂತ ಅಪೇಕ್ಷೆ ಪಡ್ತೀರ ಅಲ್ವಾ? ಅಲ್ಲಿಗೆ ವ್ಯಕ್ತಿ ಮುಖ್ಯನಾ, ಅಲ್ಲಿ ಆ ವ್ಯಕ್ತಿಯ ಗ್ರೂಮಿಂಗ್ ಮುಖ್ಯ ಆಗುತ್ತಾ? ಯೋಚನೆ ಮಾಡಿ. ಸೇಮ್ ಇನ್ ಆರ್ ಲೈಫ್, ನಾವು ಮತ್ತೊಬ್ರು ಮುಂದೆ ನಿಂತ್ಕೋಬೇಕು, ಸಮಾಜ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಬೇಕು, ಸಮಾಜ ನಮ್ಮನ್ನ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ಬೇಕು ಅಂತಂದ್ರೆ ನಮ್ಮ ಅಪಿಯರೆನ್ಸ್ ಮ್ಯಾಟರ್ಸ್ ಎ ಲಾಟ್. ಇಲ್ಲಿ ಎಕ್ಸ್ಪೆನ್ಸಿವ್ ಬಟ್ಟೆಗಳಿಗೆ ಖರ್ಚು ಮಾಡಿ, ಎಕ್ಸ್ಪೆನ್ಸಿವ್ ಆಕ್ಸೆಸರೀಸ್ಗೆ ಖರ್ಚು ಮಾಡಿ ಅಂತ ಖಂಡಿತವಾಗ್ಲೂ ಪ್ರಮೋಟ್ ಮಾಡ್ತಾ ಇಲ್ಲ. ನಾನು ಪ್ರಮೋಟ್ ಮಾಡ್ತಾ ಇರೋದಿಷ್ಟೇ, ನಿಮ್ಮ ಹತ್ರ ಏನಿದೆಯೋ, ನಿಮ್ಮ ಶಕ್ತಿಯ ಅನುಸಾರ ಏನಿದೆಯೋ, ನೀವು ಎಷ್ಟು ಕಡಿಮೆ ಬೆಲೆಯ ಬಟ್ಟೆ ತಗೊಂಡ್ರು ಅದನ್ನ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ, ಅದಕ್ಕೆ ಟೈಮ್ಲಿ ಐರನ್ ಮಾಡ್ತಾ ಇದ್ದೀರಾ. ಇಲ್ಲಿ ನಾನು ಯಾರಿಗೂ ಕಾಸ್ಮೆಟಿಕ್ ಸರ್ಜರೀಸ್ ಮಾಡಿಸ್ಕೊಳ್ಳಿ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವು ಸಹಜವಾಗಿ ಹುಟ್ಟಿದಾಗ್ಲಿಂದ ನಿಮಗೆ ಏನು ಬಂದಿದೆ, ನಿಮ್ಮ ಈ ರೂಪ, ನಿಮ್ಮ ಈ ಆಕಾರ, ಅದನ್ನ ಮತ್ತಷ್ಟು ಹೊಳಪಿಸೋದು ಹೇಗೆ, ಅದನ್ನ ಮತ್ತಷ್ಟು ತಯಾರು ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಚಿನ್ನ ಅನ್ನೋದು ಕಲ್ಲಿನ ಆಕಾರದಲ್ಲೇ ಇರುತ್ತೆ, ಆದ್ರೆ ಆ ಕಲ್ಲಿನ ಆಕಾರದಲ್ಲಿರೋ ಚಿನ್ನಕ್ಕೆ ಖಂಡಿತವಾಗ್ಲೂ ಬೆಲೆ ಇಲ್ಲ. ಅದಕ್ಕೆ ಒಂದು ಬೆಲೆ ಬರ್ಬೇಕಂದ್ರೆ ಅದು ಬೆಂಕಿಯಲ್ಲಿ ಬಿದ್ದು ಪಳಗಿ ಆಭರಣಗಳಾಗಿ ಬಂದಾಗ ಮಾತ್ರ ಅದಕ್ಕೆ ನಿಜವಾದ ಬೆಲೆ ಬರೋದು. ನಿಮ್ಮ ಕ್ವಾಲಿಟೀಸ್, ನಿಮ್ಮ ಎಬಿಲಿಟೀಸ್ ಏನ್ ಬೇಕಾದ್ರೂ ಇರ್ಲಿ, ಆದ್ರೆ ಆ ಎಲ್ಲಾ ಎಬಿಲಿಟೀಸ್ ನ ಬೆಳಕಿಗೆ ತರಬೇಕು ಅಂದ್ರೆ ನಿಮ್ಮ ಅಪಿಯರೆನ್ಸ್ ತುಂಬಾನೇ ಮುಖ್ಯ. ಅದನ್ನ ನೀವು ಹೇಗೆ ಇಂಪ್ರೂವ್ ಮಾಡ್ಕೋತೀರಾ ಅನ್ನೋದ್ರ ಬಗ್ಗೆ ಮಾತ್ರನೇ ನಾನು ಇವತ್ತು ಮಾತಾಡ್ತಾ ಇರೋಂಥದ್ದು. ಅಂಡ್ ಆ ಇಂಪ್ರೂವ್ಮೆಂಟ್ ಆದಾಗ ಮಾತ್ರ ಸೋಷಿಯಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ರೆಸ್ಪೆಕ್ಟ್ ಅಂಡ್ ಸಮ್ ಪೊಸಿಷನ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೊನೆಯ ಪಾಯಿಂಟ್ ಏನಂದ್ರೆ ಸೆಲ್ಫ್ ಕೇರ್. ಸ್ನೇಹಿತರೆ, ಬಹಳಷ್ಟು ಮಂದಿ ಈ ಗ್ರೂಮಿಂಗ್ ಅಂದ್ರೆ ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಕೇವಲ ಕಾಸ್ಮೆಟಿಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು, ಹೆವಿ ಮೇಕಪ್ ಮಾಡ್ಕೊಳ್ಳೋದು, ಕಾಸ್ಟ್ಲಿ ಬಟ್ಟೆ ಹಾಕೊಳ್ಳೋದು, ಯಾವ್ದೋ ಒಂದು ಫಿಲಮ್ ಅಲ್ಲಿ ಹೀರೋ ಬ್ರಾಂಡೆಡ್ ಟಿ ಶರ್ಟ್ ಹಾಕೊಂಡಿದ್ದಂದ್ರೆ ಆ ಟಿ ಶರ್ಟ್ ನ ಹಾಕೊಂಡು ರೋಡ್ ತುಂಬಾ ಓಡಾಡೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಅಲ್ಲ. ನಿಮ್ಮ ಔಟರ್ ಲುಕ್ ಎಷ್ಟು ಇಂಪಾರ್ಟೆಂಟು, ನಿಮ್ಮ ಇನ್ನರ್ ಪರ್ಸನಾಲಿಟಿ ಅಷ್ಟೇ ಇಂಪಾರ್ಟೆಂಟ್. ಇಟ್ ಮೇ ಬಿ ಯುವರ್ ಬಿಹೇವಿಯರ್, ಯುವರ್ ಆಟಿಟ್ಯೂಡ್, ಯುವರ್ ಕಾನ್ಫಿಡೆನ್ಸ್ ಲೆವೆಲ್, ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯುವರ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್. ನಿಮ್ಮ ಇಂಟೇಕ್ ಚೆನ್ನಾಗಿದ್ದಾಗ ನಿಮ್ಮ ಔಟ್ಲುಕ್ ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರುತ್ತೆ. ಆ ಇಂಟೇಕ್ ಅಂದ್ರೆ ನಿಮ್ಮ ಆಹಾರ ಪದ್ಧತಿ ಆಗಿರ್ಬೋದು, ನೀವು ಏನು ಊಟ ತಿಂತಾ ಇದೀರಾ, ಎಷ್ಟು ಪೌಷ್ಟಿಕಾಂಶ ಸೇರಿಸ್ತಾ ಇದ್ದೀರಾ, ಎಷ್ಟು ನೀರು ಕುಡಿತಾ ಇದ್ದೀರಾ,
ಎಷ್ಟು ಹಣ್ಣು ತರಕಾರಿಗಳನ್ನ ತಿಂತಾ ಇದ್ದೀರಾ, ಅಂಡ್ ಅದ್ರ ಜೊತೆಗೆ ನಿಮ್ಮ ಚರ್ಮದ ಆರೋಗ್ಯ ಅದನ್ನ ಹೇಗೆ ಕಾಪಾಡ್ಕೋತಾ ಇದ್ದೀರಾ ಅನ್ನೋದು. ಸೌಂದರ್ಯ ಅನ್ನೋದನ್ನ ತೋರಿಸೋ ಯಾವ್ದಾದ್ರು ಒಂದು ಕನ್ನಡಿ ಅನ್ನೋದಿದ್ರೆ ಅದು ನಿಮ್ಮ ಚರ್ಮ ಮಾತ್ರ. ಸ್ಕಿನ್ ಇಸ್ ದ ಬೆಸ್ಟ್ ಇಂಡಿಕೇಟರ್ ಆಫ್ ಯುವರ್ ಹೆಲ್ತ್. ಹಾಗಾಗಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂಡ್ ಲುಕ್ ಬೆಟರ್. ಗೆಳೆಯರೇ, ಇಲ್ಲಿ ಬೇರೆಯವರು ನಮ್ಮನ್ನ ಪ್ರೀತಿಸ್ಲಿ, ಬೇರೆಯವರು ನಮ್ಮನ್ನ ಇಷ್ಟಪಡ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ನಾವು ಎಷ್ಟು ಪ್ರೀತಿಸ್ತಾ ಇದೀವಿ, ನಮ್ಮನ್ನ ನಾವು ಎಷ್ಟು ಇಷ್ಟಪಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯು ಲವ್ ಯುವರ್ ಸೆಲ್ಫ್, then definitely the world will love you and accept you. And now it's time for few grooming tips. Are you ready? Grooming is not a big task. ಅದು ತುಂಬಾ ಬ್ರಹ್ಮವಿದ್ಯೆ ಅಂತೂ ಖಂಡಿತ ಅಲ್ಲ. ನಾನು ಹಾಗೆ ಅಂದ್ಕೊಂಡಿದ್ದೆ, ಆದ್ರೆ ಅಳವಡಿಸ್ಕೊಂಡ ಮೇಲೆ ಗೊತ್ತಾಯ್ತು ಅದು ತುಂಬಾ ಸಿಂಪಲ್ ಅಂತ. ಟೇಕ್ ಬಾತ್ ಎವ್ರಿ ಡೇ. ಪ್ರತಿನಿತ್ಯ ಸ್ನಾನ ಮಾಡೋಂಥದ್ದು, ಪ್ರತಿನಿತ್ಯ ಶುಚಿಯಾಗಿರೋದು ಮೊದಲನೇ ಗ್ರೂಮಿಂಗ್ ಕ್ವಾಲಿಟಿ. ಮೇಕ್ ಶೋರ್ ಯು ಟ್ರಿಮ್ ಯುವರ್ ಹೇರ್, ಯು ಟ್ರಿಮ್ ಯುವರ್ ಬಿಯರ್ಡ್ ಅಂಡ್ ಯು ಟ್ರಿಮ್ ಯುವರ್ ನೈಲ್ಸ್. ಅದು ನೀವು ಎಷ್ಟು ಹೈಜೀನ್ ಆಗಿದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಮೂರನೇ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಏನಂದ್ರೆ ಡ್ರೆಸ್ ಅಕಾರ್ಡಿಂಗ್ ಟು ದ ಅಕೇಶನ್. ಬಹಳಷ್ಟು ಮಂದಿ ನಾನು ನೋಡಿದೀನಿ, ಯಾವ ಅಕೇಶನ್ಗೆ ಯಾವ ತರ ಡ್ರೆಸ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ದೇವಸ್ಥಾನಕ್ಕೆ ಹೋಗಿರ್ತಾರೆ, ಅಲ್ಲಿ ಮಾಡರ್ನ್ ಡ್ರೆಸ್ ಹಾಕೊಂಡು ಬಂದಿರ್ತಾರೆ. ಗೈಸ್, ಪ್ರತಿಯೊಂದು ಅಕೇಶನ್ಗೂ ಅದರದೇ ಆದ ಘನತೆ ಇದೆ. ಆ ಘನತೆಗೆ ತಕ್ಕಂತಹ ಡ್ರೆಸ್ ಕೋಡ್ನ ನೀವು ಪಾಲಿಸ್ತಾ ಹೋದಾಗ ನಿಮಗೆ ಖಂಡಿತವಾಗ್ಲೂ ಆ ಇವೆಂಟ್ ನ 100% ಎಂಜಾಯ್ ಮಾಡಕ್ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಯು ವಿಲ್ ಬಿ ಲೈಕ್ ದ ಆಡ್ ಒನ್ ಔಟ್. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ಸ್, ಕಂಫರ್ಟಬಲ್ ಕ್ಲಾತಿಂಗ್. ಗೈಸ್, ಎಲ್ಲರಿಗೂ ಜೀನ್ಸ್ ಸೂಟ್ ಆಗ್ಬೇಕು, ಎಲ್ಲರಿಗೂ ಸ್ಯಾರಿನೇ ಸೂಟ್ ಆಗ್ಬೇಕು, ಎಲ್ಲರಿಗೂ ವೆಸ್ಟರ್ನ್ ಔಟ್ಫಿಟ್ ಸೂಟ್ ಆಗ್ಬೇಕು ಅಂತ ಏನಿಲ್ಲ. ಎವ್ರಿ ಬಾಡಿ ಇಸ್ ಡಿಫ್ರೆಂಟ್, ಎವ್ರಿ ಪರ್ಸನ್ ಇಸ್ ಡಿಫ್ರೆಂಟ್. ನನಗೆ ಸೂಟ್ ಆಗುವಂತ ಸ್ಟೈಲ್ ನಿಮಗೆ ಸೂಟ್ ಆಗದೆ ಇರಬಹುದು, ನಿಮಗೆ ಸೂಟ್ ಆಗುವಂತ ಸ್ಟೈಲ್ ಖಂಡಿತವಾಗ್ಲೂ ನನಗೆ ಸೂಟ್ ಆಗದೆ ಇರಬಹುದು. ನಿಮಗೆ ಯಾವ ಡ್ರೆಸ್ ಕಂಫರ್ಟಬಲ್, ಯಾವ ಡ್ರೆಸ್ ಕೋಡ್ ಅಲ್ಲಿ ನಿಮ್ಮನ್ನ ನೀವು ಈಸಿಯಾಗಿ ಕ್ಯಾರಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ನಾಟ್ ಅಬೌಟ್ ದ ಡ್ರೆಸ್ ಯು ವೇರ್, ಇಟ್ ಈಸ್ ಅಬೌಟ್ ಹೌ ಯು ಕ್ಯಾರಿ ಯುವರ್ ಡ್ರೆಸ್. ಅಂಡ್ ಕೊನೆಯ ಟಿಪ್ಸ್, ಸ್ಮೈಲ್. ಯು ನೋ ಗೈಸ್, ಸ್ಮೈಲ್ ಇಸ್ ದ ಬೆಸ್ಟ್ ಆಕ್ಸೆಸರೀಸ್ ವಿಚ್ ಯು ಕ್ಯಾನ್ ವೇರ್ ಎವ್ರಿವೇರ್ ಅಂಡ್ ಎನಿವೇರ್. ನಿಜವಾಗಿಯೂ ನಿಮಗೆ ಯಾವ ಮೇಕಪ್ ಇಲ್ಲ, ಯಾವ ಆಕ್ಸೆಸರೀಸ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಆ ಒಂದು ಜೆನ್ಯೂನ್ ಸ್ಮೈಲ್ ಏನಿರುತ್ತಲ್ಲ ನಿಮ್ಮ ಮುಖದ ಮೇಲೆ, ಅದು ನಿಮ್ಮ ಎಲ್ಲ ಆಕ್ಸೆಸರೀಸ್, ನಿಮ್ಮ ಎಲ್ಲ ಮೇಕಪ್ ನ ಓವರ್ಟೇಕ್ ಮಾಡಿಬಿಡುತ್ತೆ. ಅಂಡ್ ಆ ಸ್ಮೈಲೇ ಇಲ್ದಲೆ ನೀವೆಷ್ಟೇ ಮೇಕಪ್ ಮಾಡ್ಕೊಂಡ್ರು ಡಸಂಟ್ ವರ್ಕ್. ನಗುವಿಗಿಂತ ಬೇರೊಂದು ಒಡವೆ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ. ನಿಮ್ಮ ಮುಖದ ಮೇಲೆ ಯಾವಾಗ್ಲೂ ಆ ಮುದ್ದಾದ ಮಂದಹಾಸನ ಇಟ್ಕೊಳ್ಳಿ, ಅಲ್ಲಿಗೆ ನಿಮ್ಮ 50% ಗ್ರೂಮಿಂಗ್ ನೀವು ಆಲ್ರೆಡಿ ಕಂಪ್ಲೀಟ್ ಮಾಡ್ದಂಗೆ ಅರ್ಥ. ಈ ಎಲ್ಲ ಟಿಪ್ಸ್ ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದೀನಿ. ನಿಮಗೇನಾದ್ರೂ ಎಕ್ಸ್ಟ್ರಾ ಟಿಪ್ಸ್ ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ಕೂಡ ತಿಳಿಸಬಹುದು. ಗೆಳೆಯರೇ, ಕೊನೆಯದಾಗಿ ಟು ಕನ್ಕ್ಲೂಡ್, ಬಟ್ಟೆ ಅಥವಾ ನಿಮ್ಮ ಔಟರ್ ಲುಕ್ ಅನ್ನೋದು ಕೇವಲ ಶೋಕಿ ಮಾತ್ರ ಅಲ್ಲ, ಅದು ನಿಮಗೆ ಗೌರವನ ತಂದು ಕೊಡುವಂತಹ ಒಂದು ಅಂಶ. ನಿಮ್ಮ ಅಪಿಯರೆನ್ಸ್ ಹೇಗಿರುತ್ತೋ ಹಾಗೆ ಜನ ನಿಮ್ಮನ್ನ ಜಡ್ಜ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ನಿಮ್ಮ ನಿಜವಾದ ಕ್ವಾಲಿಟೀಸ್ ಏನು ಅಂತ ಜನಕ್ಕೆ ಅರ್ಥ ಆಗೋದು ನಿಮ್ಮ ಜೊತೆ ಪಳಗಿದಾಗ ಮಾತ್ರ. ಆದ್ರೆ ಮೊದಲಿಗೆ ಅವರು ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ತರ ಯಾವತ್ತೂ ನಡ್ಕೋಬೇಡಿ. ಯು ಆರ್ ದ ಬೆಸ್ಟ್ ಅಂಡ್ ಯು ಡಿಸರ್ವ್ ಟು ಲುಕ್ ಬೆಸ್ಟ್. ಈ ಗ್ರೂಮಿಂಗ್ ಅನ್ನೋದು ಒಂಥರ ಮ್ಯಾಗ್ನೆಟ್ ಇದ್ದಾಗೆ. ನೀವು ಎಷ್ಟು ವೆಲ್ ಗ್ರೂಮ್ಡ್ ಆಗಿರ್ತೀರಾ ಅಷ್ಟು ಜನಗಳನ್ನ ನೀವು ಆಕರ್ಷಿಸ್ತಾ ಹೋಗ್ತೀರಾ. ಇಲ್ಲಿ ಆಕರ್ಷಣೆ ಅಂದ್ರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಇಟ್ಸ್ ಇನ್ ಎ ಪಾಸಿಟಿವ್ ನೋಟ್. ನಿಮ್ಮನ್ನ ಜನ ಇಷ್ಟಪಡಕ್ ಶುರು ಮಾಡ್ತಾರೆ, ಗೌರವಿಸೋಕ್ ಶುರು ಮಾಡ್ತಾರೆ, ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಡೋಕ್ ಶುರು ಮಾಡ್ತಾರೆ. ಯುವರ್ ಆಟಿಟ್ಯೂಡ್, ಯುವರ್ ಕಾನ್ಫಿಡೆನ್ಸ್ ಬ್ಯಾಕ್ಡ್ ವಿತ್ ಯುವರ್ ಗ್ರೂಮಿಂಗ್ give you better results. And finally, grooming is not just to impress others, but it is to love yourself and to satisfy your inner soul. ಗೆಳೆಯರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಲೈಫ್ ಅಲ್ಲಿ ನೀವು ಗ್ರೂಮ್ ಆಗೋದಕ್ಕೂ ಮುಂಚಿನ ಎಕ್ಸ್ಪೀರಿಯನ್ಸ್ ಏನಾದ್ರೂ ಶೇರ್ ಮಾಡ್ಕೊಳ್ಳೋದಿದ್ರೆ, ಗ್ರೂಮಿಂಗ್ ಆದ ನಂತರ ನಿಮ್ಮ ಲೈಫ್ ಅಲ್ಲಿ ಆದಂತಹ ಬದಲಾವಣೆಗಳು, ಜನಗಳು ನಿಮ್ಮನ್ನ ನೋಡಕ್ಕೆ ಶುರು ಮಾಡಿದಂತಹ ರೀತಿ, ಇವೆಲ್ಲವನ್ನು ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ನ ನೀವು ಕಮೆಂಟ್ಸ್ ಮೂಲಕ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.